ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಸ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಬಹುಮುಖ್ಯವಾಗಿ ಮಾತಾಡ್ತಾ ಇರುವಂತಹ ಚಾಪ್ಟರ್ ಪಾರ್ಲಿಮೆಂಟಿಗೆ ಸಂಬಂಧಿತವಾದಂತಹ ವಿಷಯವಾಗಿರುತ್ತದೆ. ಪಾರ್ಲಿಮೆಂಟ್ ಬಹುಮುಖ್ಯವಾಗಿ ನಮಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ವೆಸ್ಟ್ ಮಿನಿಸ್ಟರ್ ಮಾಡೆಲನ್ನು ನಾವು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಈ ಒಂದು ವೆಸ್ಟ್ ಮಿನಿಸ್ಟರ್ ಮಾಡೆಲನ್ನು ಬ್ರಿಟನ್ ರಾಷ್ಟ್ರದಿಂದ ನಾವು ಪಡ್ಕೊಂಡಿರುವಂತಹ ಒಂದು ಮಾಡೆಲ್ ಇದಾಗಿರುತ್ತದೆ. ಸೊ ಭಾರತದಲ್ಲಿ ಯಾವ ಒಂದು ಪಾರ್ಲಿಮೆಂಟ್ರಿ ಮಾಡೆಲನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಕೇಳಿದ್ರೆ ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಅನ್ನುವಂಥದ್ದು ಬಹುಮುಖ್ಯವಾಗಿ ನಿಮಗೆ ಗೊತ್ತಿರಬೇಕು. ಇದಲ್ಲದೆ ಬ್ರಿಟನ್ನಿಂದ ಪಡ್ಕೊಂಡಿರುವಂತಹ ಈ ಒಂದು ವೆಸ್ಟ್ ಮಿನಿಸ್ಟರ್ ಮಾಡೆಲ್ನಲ್ಲಿ ಒಂದಿಷ್ಟು ಸಮಾನಾಂತಕರವಾಗಿರುವಂಥದ್ದು ಅಂದರೆ ಸಿಮಿಲಾರಿಟೀಸ್ ಇದ್ದಾವೆ ಮತ್ತು ಡಿಫರೆನ್ಸಸ್ಸೂ ಸಹ ನಾವು ಇಲ್ಲಿ ನೋಡಲು ಸಿಗ್ತವೆ ಅನ್ನುವಂಥದ್ದು ಬಹುಮುಖ್ಯವಾಗಿ ನೆನಪಿಟ್ಕೋಬೇಕು. ಮೊದಲನೇ ಹಂತದಲ್ಲಿ ಏನೇನು ಒಂದೇ ಥರ ಇದಾವೆ, ಈಗ ಬ್ರಿಟನ್ನಲ್ಲಿ ಭಾರತದಲ್ಲಿ ಇರುವಂಥದ್ದು ಒಂದೇ ಥರ ಅಥವಾ ಸಮಾನಾಂತರ ಸಿಮಿಲಾರ್ ಆಗಿ ಇರುವಂತಹ ಪ್ರಾವಧಾನಗಳು ಏನೇನು ಅನ್ನುವಂಥದ್ದನ್ನು ನೋಡಿದಾಗ ಮೊದಲನೇ ಹಂತದಲ್ಲಿ ಕಾರ್ಯಾಂಗ ಎಕ್ಸಿಕ್ಯೂಟಿವ್ ಏನು ರಚನೆ ಆಗಿರುತ್ತೋ ಅದು ಲೆಜಿಸ್ಲೇಚರ್ನ ಮೆಂಬರ್ಸಿಂದನೇ ಮಾಡಿರ್ತಾರೆ ಅನ್ನುವಂಥದ್ದು ಒಂದು ಸಮಾನಾಂತಕರವಾಗಿರುವಂಥದ್ದು. ಅಲ್ಲೂ ಸಹ ಲೆಜಿಸ್ಲೇಚರಲ್ಲಿ ಶಾಸಕಾಂಗ ಹಾಗೂ ಕಾರ್ಯಾಂಗ ಎರಡು ಏನು ಹೇಳ್ತೀವಿ, ಸೊ ಶಾಸಕಾಂಗದಲ್ಲಿ ಇರುವಂತಹ ಸದಸ್ಯರನ್ನೇ ನಾವು ಕಾರ್ಯಾಂಗದ ಕೆಲಸಕ್ಕೆ ಆಯ್ಕೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಬ್ರಿಟನ್ನಲ್ಲೂ ಸಹ ಇರುವಂಥದ್ದು. ಎರಡನೇ ಹಂತದಲ್ಲಿ ಈ ಎಕ್ಸಿಕ್ಯೂಟಿವ್ ಅಥವಾ ಕಾರ್ಯಾಂಗ ಏನಿದೆಯೋ ಇದು ಲೆಜಿಸ್ಲೇಚರಿಗೆ ಜವಾಬ್ದಾರಿಕರವಾಗಿರುತ್ತದೆ, ಸೊ ರೆಸ್ಪಾನ್ಸಿಬಲ್ ಆಗಿರುತ್ತದೆ ಅನ್ನುವಂಥದ್ದು ಸಹ ಎರಡೂ ರಾಷ್ಟ್ರಗಳಲ್ಲಿ ಸೇಮ್ ಇರುವಂತಹ ಪದ್ಧತಿ. ಇದಲ್ಲದೆ ಭಾರತದಲ್ಲಿ ನಾವು ರಿಯಲ್ ಮತ್ತು ನಾಮಿನಲ್ ಎಕ್ಸಿಕ್ಯೂಟಿವನ್ನು ಆಯ್ಕೆ ಮಾಡ್ತೀವಿ. ಕಾರ್ಯಾಂಗದಲ್ಲಿ ರಿಯಲ್ ಅಂತಂದರೆ ಯಾರು ನಿಜವಾಗಿಯೂ ಅಧಿಕಾರವನ್ನು ಚಲಾಯಿಸ್ತಾರೆ ಮತ್ತು ಯಾರು ಹೆಸರಿಗೆ ತಕ್ಕಂಗೆ ಇರ್ತಾರೆ ಅನ್ನುವಂಥದ್ದು. ಉದಾಹರಣೆಗೆ ನಮ್ಮ ದೇಶದಲ್ಲಿ ಹೆಡ್ ಆಫ್ ಸ್ಟೇಟ್, ಭಾರತದ ಮೊದಲನೆಯ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಅಥವಾ ಮೊದಲನೆಯ ಸಿಟಿಸನ್ ಅಂತಲೇ ನಾವು ರಾಷ್ಟ್ರಪತಿಗಳನ್ನು ಕರಿತೀವಿ. ಸೊ ನಾವು ರಾಷ್ಟ್ರಪತಿಗಳನ್ನು ನಾಮಿನಲ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಹಾಗೆ ಪ್ರಧಾನಮಂತ್ರಿಗಳನ್ನು ಹೆಡ್ ಆಫ್ ಗವರ್ಮೆಂಟ್, ಪ್ರೈಮ್ ಮಿನಿಸ್ಟರ್ ರಿಯಲ್ ಎಕ್ಸಿಕ್ಯೂಟಿವ್ ಅಂತ ಕರೆಯುವಂಥದ್ದು ಬಹುಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಹಾಗೆ ಭಾರತವನ್ನು ಪ್ರೆಸಿಡೆಂಟ್ ಇನ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ಆದರೆ ಬ್ರಿಟನ್ನನ್ನು ಕ್ರೌನ್ ಇನ್ ಪಾರ್ಲಿಮೆಂಟ್ ಅಂತ ಕರೆಯುವಂತಹ ಪದವನ್ನು ಸಹ ಬಳಸಲಾಗುತ್ತೆ. ಕ್ರೌನ್ ಅಂತಂದರೆ ಕಿರೀಟ, ಯಾಕಂದರೆ ಅಲ್ಲಿ ರಾಜಮನೆತನ ಮೊನಾರ್ಕಿಯಲ್ ಗವರ್ಮೆಂಟ್ ನಡೆಯುವಂತಹ ಪದ್ಧತಿ ಇರುವಂತಹ ಕಾರಣಕ್ಕೆ ಅಲ್ಲಿ ನಾವು ಕ್ರೌನ್ ಇನ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ಆದರೆ ಭಾರತದಲ್ಲಿ ಪ್ರೆಸಿಡೆಂಟ್ ಇನ್ ಪಾರ್ಲಿಮೆಂಟ್ ಅನ್ನುವಂತಹ ಪದವನ್ನು ನಾವು ಬಳಕೆ ಮಾಡುವಂಥದ್ದು ಸಹ ಬಹುಮುಖ್ಯವಾಗಿ ನಾವಿಲ್ಲಿ ನೆನ್ಪಿಟ್ಕೋಬೇಕು. ಈಗ ಏನೇನು ಸೇಮ್ ಇದ್ದಾವೆ ಅಂತ ನೋಡಿದ್ವಿ. ಹಾಗಾದರೆ ವಿಭಿನ್ನವಾಗಿರುವಂತಹ ಒಂದಿಷ್ಟು ವಿಷಯಗಳಿದ್ದಾವೆ. ಏನೆಲ್ಲ ಬೇರೆ ಬೇರೆ ವಿಭಿನ್ನವಾಗಿರುವಂತಹ ವಿಷಯಗಳು ಅಂತ ನೋಡಿದಾಗ ಮೊದಲನೇ ಹಂತದಲ್ಲಿ ಕಾನ್ಸ್ಟಿಟ್ಯೂಷನಲ್ ಸಾರ್ನಿಟಿ, ಭಾರತದಲ್ಲಿ ಸಂವಿಧಾನವು ಬಹಳ ಉನ್ನತ ಸ್ಥಾನವನ್ನು ಪಡ್ಕೊಂಡಿರುತ್ತೆ. ಯಾಕಂದರೆ ಭಾರತದಲ್ಲಿ ಬರೆದಿರುವಂತಹ ಸಂವಿಧಾನ ಇದೆ. ನಾವು ಸಂವಿಧಾನದ ಚಾಪ್ಟರನ್ನು ಅಥವಾ ಸಂವಿಧಾನದ ಬೇಸಿಕ್ಸ್ ಓದಬೇಕಾದ್ರೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಮತ್ತು ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂತಹ ಎರಡು ಪದಗಳ ಬಳಕೆಯನ್ನು ಮಾಡ್ತೀವಿ. ಆ್ಯಂಡ್ ಬ್ರಿಟನ್ನ ಸಂವಿಧಾನವು ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಗಿರುವಂತಹ ಉದಾಹರಣೆ ಇದೆ ಮತ್ತು ಭಾರತದ ಸಂವಿಧಾನವು ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಬರೆದಿರುವಂತಹ ಸಂವಿಧಾನ, ಬರಿದೇ ಇರುವಂತಹ ಸಂವಿಧಾನ ಬ್ರಿಟನ್ದು. ಸೊ ನಮ್ಮ ಭಾರತದಲ್ಲಿ ಸಂವಿಧಾನ ಎಲ್ಲರಿಗಿಂತ ಹೆಚ್ಚಾಗಿ ಹಾಗೂ ಎಲ್ಲರಿಗಿಂತ ಪವರ್ಫುಲ್ ಆಗಿರುವಂತಹ ಕಾರಣಕ್ಕೆ ಭಾರತದಲ್ಲಿ ಸಾಂವಿಧಾನಿಕವಾಗಿ ಶಕ್ತಿ ಅಥವಾ ಸಂವಿಧಾನದ ಒಂದು ದಾಯರೆಯಲ್ಲಿ ಎಲ್ಲರೂ ಕೆಲಸ ಮಾಡ್ತೀವಿ. ಆದರೆ ಬ್ರಿಟನ್ನಲ್ಲಿ ಪಾರ್ಲಿಮೆಂಟ್ ಸುಪ್ರೀಂ ಆಗಿರುತ್ತೆ, ಅಲ್ಲಿ ಸಂವಿಧಾನ ಇಲ್ಲ, ಅದಕ್ಕೋಸ್ಕರ ಪಾರ್ಲಿಮೆಂಟ್ ಸುಪ್ರೀಂ ಆಗಿರುತ್ತೆ. ಭಾರತದಲ್ಲಿ ಸಂವಿಧಾನ ಸುಪ್ರೀಂ ಆಗಿರುತ್ತೆ. ಎರಡನೇ ಹಂತದಲ್ಲಿ ನಮ್ಮ ದೇಶದಲ್ಲಿ ಹೆಡ್ ಆಫ್ ಸ್ಟೇಟ್, ಭಾರತದಲ್ಲಿ ಹೆಡ್ ಆಫ್ ಸ್ಟೇಟ್ ಎಲೆಕ್ಟ್ ಆಗ್ತಾರೆ, ಅದು ಇಂಡೈರೆಕ್ಟ್ ಆಗಿ ಗೊತ್ತಿದೆ ನಿಮಗೆ. ಭಾರತದ ರಾಷ್ಟ್ರಪತಿಗಳ ಆಯ್ಕೆ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ನ ಮೂಲಕ ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಆಯ್ಕೆ ಆದಂತಹ ಪ್ರತಿನಿಧಿಗಳ ಒಂದು ಅನುಕೂಲ ಅಥವಾ ಸಹಾಯದೊಂದಿಗೆ ಮಾಡಲಾಗುತ್ತೆ. ಆದರೆ ಬ್ರಿಟನ್ನಲ್ಲಿ ಹೆರಿಡಿಟರಿ, ರಾಜಮನೆತನದಿಂದ ರಾಜನನ್ನು ಆಯ್ಕೆ ಮಾಡುವಂಥದ್ದು ಹಾಗೂ ಹೆಡ್ ಆಫ್ ಸ್ಟೇಟ್ ಅಲ್ಲಿ ಮೊನಾರ್ಕಿಯಲ್ ಆಗಿರುವಂತಹ ಕಾರಣಕ್ಕೆ ರಾಜ ಅಥವಾ ರಾಣಿ ಅಲ್ಲಿ ಹೆಡ್ ಆಗಿರುವಂಥದ್ದು. ಎರಡನೇ ಹಂತದಲ್ಲಿ ಹೆಡ್ ಆಫ್ ಗವರ್ಮೆಂಟ್, ನಾವು ಹೇಳಿದೆ ಆವಾಗಲೇ, ಹೆಡ್ ಆಫ್ ಸ್ಟೇಟ್ ರಾಷ್ಟ್ರಪತಿಗಳಾಗಿದ್ದರೆ ಹೆಡ್ ಆಫ್ ಗವರ್ಮೆಂಟ್ ಭಾರತದಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಾರೆ. ಅದೇ ರೀತಿಯಲ್ಲಿ ಬ್ರಿಟನ್ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಹೆಡ್ ಆಫ್ ಸ್ಟೇಟ್ ಯಾವಾಗಲೂ ಅಥವಾ ಹೆಡ್ ಆಫ್ ಗವರ್ಮೆಂಟ್ ಯಾವಾಗಲೂ ಲೋವರ್ ಹೌಸ್ ಅಂದರೆ ಲೋಕಸಭೆಯಿಂದನೇ ಆಯ್ಕೆ ಆಗಬೇಕು ಅನ್ನುವಂತಹ ಪದ್ಧತಿಯನ್ನು ಬ್ರಿಟನ್ನಲ್ಲಿ ಫಾಲೋ ಮಾಡಲಾಗುತ್ತೆ. ಆದರೆ ಭಾರತದಲ್ಲಿ
ಹೆಡ್ ಆಫ್ ಸ್ಟೇಟ್ ಲೋಕಸಭೆ ಅಥವಾ ರಾಜ್ಯಸಭೆ ಎರಡೂ ಸದನಗಳಿಂದ ಆಗಬಹುದು. ಉದಾಹರಣೆಗೆ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅವರು ರಾಜ್ಯಸಭೆಯ ಸದಸ್ಯತ್ವವನ್ನು ಪಡ್ಕೊಂಡಿದ್ದರು. ಸೊ ಭಾರತದಲ್ಲಿ ಹೆಡ್ ಆಫ್ ಗವರ್ಮೆಂಟ್ ಯಾರಿರ್ತಾರೋ ಅವರು ಲೋಕಸಭೆಯವರು ಆಗಿರಬಹುದು ಅಥವಾ ರಾಜ್ಯಸಭೆಯವರು ಆಗಿರಬಹುದು. ಆದರೆ ಬ್ರಿಟನ್ನಲ್ಲಿ ಲೋಕಸಭೆಯವರು ಮಾತ್ರ ದೇಶದ ಪ್ರಧಾನಮಂತ್ರಿ ಹುದ್ದೆಯನ್ನು ಪಡ್ಕೊಳ್ಳುವಂತಹ ಅಧಿಕಾರವನ್ನು ಹೊಂದಿರುತ್ತಾರೆ ಬ್ರಿಟನ್ನಲ್ಲಿ. ಓಕೆನಾ? ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಏನೆಲ್ಲ ವ್ಯತ್ಯಾಸಗಳು ಇದ್ದಾವೆ ಅನ್ನುವಂಥದ್ದನ್ನು ಮುಂದುವರಿಸೋಣ. ಮೊದಲನೇ ಹಂತದಲ್ಲಿ ಈಗಾಗಲೇ ನಾವು ನೋಡಿದ್ವಿ, ಸಾಂವಿಧಾನಿಕವಾದಂತಹ ಒಂದು ದಾಯರೆಯಲ್ಲಿ ನಾವು ಕೆಲಸ ಮಾಡ್ತಿರುವಂಥದ್ದು. ದೇಶದ ಹೆಡ್ ಆಫ್ ಸ್ಟೇಟ್ ದೇಶದಲ್ಲಿ ಇಂಡೈರೆಕ್ಟಾಗಿ ಎಲೆಕ್ಟ್ ಆಗಿರ್ತಾರೆ ಭಾರತದಲ್ಲಿ, ಆದರೆ ಅಲ್ಲಿ ಮೊನಾರ್ಕಿಯಲ್ ಆಗಿರುವಂಥದ್ದು. ಹೆಡ್ ಆಫ್ ಗವರ್ಮೆಂಟ್ ಭಾರತದಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆಯವರಾಗಿರಬಹುದು, ಆದರೆ ಬ್ರಿಟನ್ನಲ್ಲಿ ಬರೀ ಲೋಕಸಭೆಯ ಸದಸ್ಯ ಹೊಂದಿರುವವರು ಮಾತ್ರ ಪ್ರಧಾನಮಂತ್ರಿಗಳಾಗಿರಬಹುದು. ಹಾಗೆ ಭಾರತದಲ್ಲಿ ಮಿನಿಸ್ಟರ್ ಆಗಲು ಸದಸ್ಯತ್ವದ ಅವಶ್ಯಕತೆಯೇ ಇಲ್ಲ. ಸೊ ಯಾರಾದರೂ ಒಬ್ಬ ವ್ಯಕ್ತಿ, ಈಗ ಉದಾಹರಣೆಗೆ ನಾನೇ ಮಿನಿಸ್ಟರ್ ಆಗಬೇಕು ಅಂತಂದರೆ ಮೋದಿಯವರು ಒಪ್ಕೊಂಡ್ಬಿಟ್ರೆ ಆಗಿಬಿಡುತ್ತೆ. ಯಾಕಂದರೆ ಮಿನಿಸ್ಟರ್ ಆದಮೇಲೆ 6 ತಿಂಗಳ ಒಳಗೆ ನಾನು ಯಾವುದಾದ್ರೂ ಒಂದು ಸದನದ ಸದಸ್ಯತ್ವವನ್ನು ಪಡ್ಕೊಂಡ್ರೆ ಸಾಕು. ಆದರೆ ಬ್ರಿಟನ್ನಲ್ಲಿ ಹಾಗಿಲ್ಲ. ಬ್ರಿಟನ್ನಲ್ಲಿ ನೀವು ಸದಸ್ಯರಾದ ಮೇಲೇ ಮಿನಿಸ್ಟರ್ ಆಗುವಂತಹ ಪದ್ಧತಿ ಇರುವಂಥದ್ದು. ಆದರೆ ಭಾರತದಲ್ಲಿ ಸದಸ್ಯರಾಗದೇ ಇರುವಂತಹ ಸಂದರ್ಭದಲ್ಲೂ ಸಹ ಮಿನಿಸ್ಟರ್ ಆಗುವಂತಹ ಪ್ರಾವಧಾನಗಳನ್ನು ಮಾಡಲಾಗಿದೆ. ಹಾಗೂ ಲೀಗಲ್ ರೆಸ್ಪಾನ್ಸಿಬಿಲಿಟಿ, ಉದಾಹರಣೆಗೆ ಭಾರತದಲ್ಲಿ ಯಾವ ಮಿನಿಸ್ಟರೂ ಸಹ ಲೀಗಲ್ ರೆಸ್ಪಾನ್ಸಿಬಿಲಿಟಿಯನ್ನು ಪಡ್ಕೊಂಡಿರಲ್ಲ. ಅಂದರೆ ಯಾವುದಾದ್ರೂ ಒಂದು ಕಾನೂನು ಬಂದಂತಹ ಸಂದರ್ಭದಲ್ಲಿ ಒಬ್ಬ ಮಿನಿಸ್ಟರ್ ಜವಾಬ್ದಾರಿಯನ್ನು ಪಡ್ಕೊಂಡಿರಲ್ಲ, ಇಡೀ ಸರ್ಕಾರ ಜವಾಬ್ದಾರಿಯನ್ನು ಪಡ್ಕೊಂಡಿರುತ್ತೆ. ಆದರೆ ಬ್ರಿಟನ್ನಲ್ಲಿ ಮಿನಿಸ್ಟರ್ ಕೌಂಟರ್ ಸೈನ್ ಮಾಡೋದ್ರಿಂದ ಮಿನಿಸ್ಟರೇ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿಯನ್ನು ಪಡ್ಕೊಂಡಿರ್ತಾರೆ. ಹಾಗೂ ಭಾರತದಲ್ಲಿ ಯಾವುದೇ ಶಾಡೋ ಕ್ಯಾಬಿನೆಟ್ನ ಪದ್ಧತಿ ಇಲ್ಲ. ಇದಕ್ಕೆ ಸಂಬಂಧಿಸಿದಂತೆ ನಾನು ಹಿಂದಿನ ಸಂಚಿಕೆಯಲ್ಲೂ ಸಹ ಮಾತಾಡಿದ್ದೆ. ಶಾಡೋ ಕ್ಯಾಬಿನೆಟ್ ಅಂತಂದರೆ ಒಂದು ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ ಅದರ ಪ್ರತಿಬಿಂಬವಾಗಿ ಅಪೋಸಿಷನ್ ಪಾರ್ಟಿಯಿಂದಲೂ ಸಹ ಒಂದು ಸರ್ಕಾರವನ್ನು ಪ್ರತಿಬಿಂಬವಾಗಿ ರಚನೆ ಮಾಡಲಾಗಿರುತ್ತೆ. ಇದನ್ನು ಶಾಡೋ ಕ್ಯಾಬಿನೆಟ್ ಅಂತ ಹೇಳ್ತೀವಿ. ಸೊ ಒಂದು ವೇಳೆ ಈ ಸರ್ಕಾರ ಬಿದ್ದೋದಂತಹ ಸಂದರ್ಭದಲ್ಲಿ ಈ ಸರ್ಕಾರ ಜವಾಬ್ದಾರಿಯನ್ನು ಕೈಗೆತ್ತಿಕೊಳ್ಳುವಂತಹ ಪದ್ಧತಿಯನ್ನು ಬ್ರಿಟನ್ನಲ್ಲಿ ಮಾಡಲಾಗಿದೆ. ಆದರೆ ಭಾರತದಲ್ಲಿ ಶಾಡೋ ಕ್ಯಾಬಿನೆಟ್ನ ಯಾವುದೇ ಪ್ರಾವಧಾನವಿಲ್ಲದೇ ಇರುವಂಥದ್ದು ಬ್ರಿಟನ್ ಮತ್ತು ಭಾರತದ ನಡುವಿನ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ನಲ್ಲಿ ಇರುವಂತಹ ವ್ಯತ್ಯಾಸಗಳಲ್ಲಿ ನಾವು ತಿಳ್ಕೋಬೇಕಾಗಿರುವಂತಹ ಮಾಹಿತಿಯಾಗಿರ್ತದೆ. ಮುಂದಿನ ಹಂತದಲ್ಲಿ ಭಾರತದ ಪಾರ್ಲಿಮೆಂಟರಿ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಒಂದಿಷ್ಟು ಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಉದಾಹರಣೆಗೆ ಪಾರ್ಲಿಮೆಂಟಿಗೆ ಸಂಬಂಧಿಸಿದಂತೆ ಭಾರತದ ಸಂವಿಧಾನದಲ್ಲಿ 5ನೇ ಭಾಗದಲ್ಲಿ ಆರ್ಟಿಕಲ್ 79ರಿಂದ 122ರವರೆಗೆ ಪ್ರಾವಧಾನಗಳನ್ನು ನಾವು ಕಾಣಿಸ್ಕೊಳ್ತೀವಿ. ಹಾಗೂ ಭಾರತದ ಪಾರ್ಲಿಮೆಂಟ್ ಯಾರನ್ನೆಲ್ಲ ಒಳಗೊಂಡಿರುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಮೊದಲನೇ ಹಂತದಲ್ಲಿ ರಾಷ್ಟ್ರಪತಿಗಳು, 2ನೇ ಹಂತದಲ್ಲಿ ರಾಜ್ಯಸಭೆ, 3ನೇ ಹಂತದಲ್ಲಿ ಲೋಕಸಭೆ. ಸೊ ಭಾರತದ ಪಾರ್ಲಿಮೆಂಟ್ ಯಾರನ್ನೆಲ್ಲ ಒಳಗೊಂಡಿರುತ್ತೆ ಅನ್ನುವಂತಹ ಪ್ರಶ್ನೆ ಕೇಳಿದರೆ ಪ್ರೆಸಿಡೆಂಟ್, ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಒಳಗೊಂಡಿರುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ನೀವು ಉತ್ತರ ಮಾಡಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ರಾಷ್ಟ್ರಪತಿಗಳು ಪ್ರೆಸಿಡೆಂಟಿಗೆ ಅಥವಾ ಪಾರ್ಲಿಮೆಂಟಿಗೆ ಸಂಬಂಧಿಸಿದಂತೆ ಏನೆಲ್ಲ ಅಧಿಕಾರಗಳು ಅಥವಾ ಫಂಕ್ಷನ್ಸ್ ಅನ್ನು ಪಡ್ಕೊಂಡಿರ್ತಾರೆ ಅನ್ನುವಂಥದ್ದನ್ನು ಕೇಳಿದಾಗ ಮೊದಲನೇ ಹಂತದಲ್ಲಿ ಯಾವುದೇ ಒಂದು ಬಿಲ್ ಕಾನೂನು ಆಗಬೇಕು ಅಂತಂದರೆ ಬಹುಮುಖ್ಯವಾಗಿ ಅದಕ್ಕೆ ರಾಷ್ಟ್ರಪತಿಗಳು ಸೈನ್ ಹಾಕಲೇಬೇಕಾಗುತ್ತೆ. ಅವರು ಸೈನ್ ಹಾಕಿದ ಮೇಲೇ ಬಿಲ್ ಲಾ ಅಥವಾ ಆ್ಯಕ್ಟ್ ಆಗಿ ಬದಲಾಗಲು ಸಾಧ್ಯವಾಗುತ್ತೆ. 2ನೇ ಹಂತದಲ್ಲಿ ಪಾರ್ಲಿಮೆಂಟ್ನಲ್ಲಿ ಹೌಸನ್ನು ಸಮ್ಮನ್ ಮಾಡುವಂಥದ್ದಾಗಿರಬಹುದು, ಅಥವಾ ಸಮ್ಮನ್ ಅಂತಂದರೆ ಈಗ ಹೌಸ್ ಲೋಕಸಭೆ ಮತ್ತು ರಾಜ್ಯಸಭೆ ತನ್ನ ಸದನವನ್ನು ಅಥವಾ ಅಧಿವೇಶನವನ್ನು ಶುರು ಮಾಡುವ ಅವಶ್ಯಕತೆ ಇದೆ ಅಂದಾಗ ರಾಷ್ಟ್ರಪತಿಗಳೇ ಅದನ್ನು ಶಂಕುಸ್ಥಾಪನೆ ಅಥವಾ ಚಾಲನೆಯನ್ನು ಕೊಡಬೇಕು. ಹಾಗೆ ಸದನ ಅಧಿವೇಶನವನ್ನು ಮುಗಿಸುವಂತಹ ಸಂದರ್ಭದಲ್ಲೂ ಸಹ ಅದನ್ನು ಮುಗಿಸುವಂತಹ ಜವಾಬ್ದಾರಿಯೂ ಸಹ ರಾಷ್ಟ್ರಪತಿಗಳೇ ಪಡ್ಕೊಂಡಿರ್ತಾರೆ. ಸೊ ಸಮ್ಮನ್ ಅಂತಂದರೆ ಶುರು ಮಾಡುವಂಥದ್ದು, ಪ್ರೊರೋಗ್ ಅಂತಂದರೆ ಅಲ್ಲಿ ಮುಗಿಸುವಂಥದ್ದು. ಹಾಗೆ ಯಾವುದೇ ಅಧಿವೇಶನ ಶುರುವಾಗುವಂತಹ ಸಂದರ್ಭದಲ್ಲಿ ಮೊದಲನೆಯ ಸೆಷನ್ ಅಥವಾ ಮೊದಲನೆಯ ದಿನವನ್ನು ರಾಷ್ಟ್ರಪತಿಗಳು ಅಡ್ರೆಸ್ ಮಾಡ್ತಾರೆ ಅನ್ನುವಂಥದ್ದು ಸಹ ಬಹುಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಮತ್ತು 4ನೇ ಹಂತದಲ್ಲಿ ಲೋಕಸಭೆಯನ್ನು ಡಿಸಾಲ್ವ್ ಮಾಡುವಂತಹ ಅಧಿಕಾರವೂ ಸಹ ರಾಷ್ಟ್ರಪತಿಗಳಿಗೆ ಇರುವಂಥದ್ದು. ಇದಲ್ಲದೆ ಭಾರತದ ಸಂವಿಧಾನದಲ್ಲಿ ಯಾವುದಾದ್ರೂ ಹಂತದಲ್ಲಿ
ಸದನವು ಅಧಿವೇಶನ ಅಥವಾ ಸೆಷನ್ನಲ್ಲಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಕಾನೂನನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಆರ್ಡಿನೆನ್ಸ್ ಪವರನ್ನು ಸಂವಿಧಾನವು ಆರ್ಟಿಕಲ್ 123ರ ಅಡಿಯಲ್ಲಿ ರಾಷ್ಟ್ರಪತಿಗಳಿಗೆ ಈ ಒಂದು ಅಧಿಕಾರವನ್ನು ಕೊಟ್ಟಿರುವಂಥದ್ದು. ಸೊ ಯಾರಾದರೂ ನಿಮಗೆ ಪಾರ್ಲಿಮೆಂಟಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳಿಗೆ ಏನೇನೆಲ್ಲ ಅಧಿಕಾರಗಳು ಇದ್ದಾವೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಈ 5 ವ್ಯಾಖ್ಯಾನಗಳನ್ನು ನೀವು ಮಾಡಬೇಕಾಗಿರುತ್ತೆ. ಮೊದಲನೇ ಹಂತದಲ್ಲಿ ಯಾವುದೇ ಬಿಲ್ಲನ್ನು ಕಾನೂನಾಗಿ ಬದಲಾಯಿಸಬೇಕಂದ್ರೆ ಅವರೇ ಸೈನ್ ಮಾಡಬೇಕು. ಒಂದು ಹಂತದಲ್ಲಿ ಹೌಸ್, ಪಾರ್ಲಿಮೆಂಟ್, ಲೋಕಸಭೆ ಅಥವಾ ರಾಜ್ಯಸಭೆ ಅಧಿವೇಶನ ಶುರು ಮಾಡೋದಕ್ಕೆ ಹಾಗೂ ಕೊನೆಗೊಳಿಸೋದಕ್ಕೆ ರಾಷ್ಟ್ರಪತಿಗಳೇ ತಮ್ಮ ಸಮ್ಮತಿಯನ್ನು ಕೊಡಬೇಕು. ಹಾಗೂ ಅಧಿವೇಶನ ಶುರುವಾಗುವಂತಹ ಹಂತದಲ್ಲಿ ಅಡ್ರೆಸ್ 2 ಸದನಕ್ಕೆ ಅವರೇ ಮಾಡ್ತಾರೆ. ಲೋಕಸಭೆ ಡಿಸಾಲ್ವ್ ಆಗಬೇಕು ಅಂದರೆ ರಾಷ್ಟ್ರಪತಿಗಳೇ ಕಾರಣ ಹಾಗೂ ಅವ್ರ ಕೈಲೇ ಆಗಬೇಕು. ಹಾಗೂ ಅಧಿವೇಶನದಲ್ಲಿ ಅಥವಾ ಸೆಷನ್ನಲ್ಲಿ ಪಾರ್ಲಿಮೆಂಟ್ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಆರ್ಟಿಕಲ್ 123ರ ಅಡಿಯಲ್ಲಿ ಆರ್ಡಿನೆನ್ಸ್ ಮಾಡುವಂತಹ ಅಧಿಕಾರವು ರಾಷ್ಟ್ರಪತಿಗಳಿಗೆ ಕೊಡಲಾಗಿದೆ ಅನ್ನುವಂಥದ್ದು ಬಹುಮುಖ್ಯವಾಗಿ ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಕರಿತೀವಿ. ಈಗ ಭಾರತದ ಪಾರ್ಲಿಮೆಂಟು ಯೂನಿಕ್ಯಾಮರಲ್ ಅಲ್ಲ, ಅಂದರೆ ಒಂದೇ ಸದನ ಇಲ್ಲ. ಭಾರತದ ಪಾರ್ಲಿಮೆಂಟು 2 ಸದನಗಳನ್ನು ಪಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಕರಿತೀವಿ. ಸೊ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ನ ಅಡಿಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಇರುವಂಥದ್ದು ನಮಗೆ ಒಂದಿಷ್ಟು ಮಾಹಿತಿ ಗೊತ್ತೇ ಇರುವಂಥದ್ದು ಅನ್ನೋದನ್ನು ನಾನು ಅಳ್ಕೊತೀನಿ. ಈಗ ಲೋಕಸಭೆ ನಾವು ಹೌಸ್ ಆಫ್ ಪೀಪಲ್ ಅಂತಲೂ ಕರಿತೀವಿ. ಅದೇ ರೀತಿಯಲ್ಲಿ ರಾಜ್ಯಸಭೆಯನ್ನು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತಲೂ ಕರಿತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಹೌಸ್ ಆಫ್ ಪೀಪಲ್ ಅಂದರೆ ಲೋಕಸಭೆ, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂದರೆ ರಾಜ್ಯಸಭೆ. ಸೊ ಹೌಸ್ ಆಫ್ ಪೀಪಲ್ ಬಹುಮುಖ್ಯವಾಗಿ ಜನರನ್ನು ಪ್ರತಿನಿಧಿತ್ವ ಇಲ್ಲಿ ಮಾಡಲಾಗುವಂಥದ್ದು. ಆದರೆ ಕೌನ್ಸಿಲ್ ಆಫ್ ಸ್ಟೇಟ್ಸಲ್ಲಿ ರಾಜ್ಯಗಳನ್ನು ಮತ್ತು ಯೂನಿಯನ್ ಟೆರಿಟರೀಸ್ಗಳನ್ನು ಪ್ರತಿನಿಧಿತ್ವ ಇಲ್ಲಿ ಮಾಡುವಂತಹ ಅವಕಾಶ ರಾಜ್ಯಸಭೆಯಲ್ಲಿ ಇರುವಂಥದ್ದು. ಈ ಹೌಸ್ ಆಫ್ ಪೀಪಲ್ ಅಥವಾ ಲೋಕಸಭೆಯಲ್ಲಿ ನಾಯಕರನ್ನು ಅಥವಾ ಸದಸ್ಯರನ್ನು ಫಸ್ಟ್ ಪಾಸ್ಟ್ ದ ಪೋಸ್ಟ್ ಸಿಸ್ಟಮ್ನ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ. ಸೊ ದೇಶದಲ್ಲಿ ಲೋಕಸಭೆಗೆ ಆಯ್ಕೆ ಆಗುವಂತಹ ನಮ್ಮ ಎಂಪಿಗಳು ಯಾವ ಎಲೆಕ್ಷನ್ ಆಧಾರದ ಮೇಲೆ ಅಥವಾ ಯಾವ ರೀತಿಯ ಎಲೆಕ್ಷನ್ ವ್ಯವಸ್ಥೆಯಲ್ಲಿ ಆಯ್ಕೆ ಆಗ್ತಾರೆ ಅಂತಂದರೆ ಫಸ್ಟ್ ಪಾಸ್ಟ್ ದ ಪೋಸ್ಟ್. ಅಂದರೆ ಈಗ ಉದಾಹರಣೆಗೆ 2 ನಿಂತಿದ್ದಾರೆ ಅಂತಂದರೆ ಅಥವಾ 3 ಜನ ನಿಂತಿದ್ದಾರೆ ಎಲೆಕ್ಷನಿಗೆ ಅಂದಾಗ 3 ಜನದಲ್ಲಿ ಯಾರು ಅತಿ ಹೆಚ್ಚು ವೋಟ್ಸ್ಗಳನ್ನು ಗಳಿಸ್ತಿರ್ತಾರೋ ಅವರು ಗೆಲ್ಲುವಂತಹ ಸನ್ನಿವೇಶ ಏನಿರುತ್ತೋ ಅದನ್ನು ಫಸ್ಟ್ ಪಾಸ್ಟ್ ದ ಪೋಸ್ಟ್ ಎಲೆಕ್ಷನ್ ಸಿಸ್ಟಮ್ ಅಂತ ಕರಿತೀವಿ. ಹಾಗೂ ಲೋಕಸಭೆಗೆ ಆಯ್ಕೆ ಆಗುವಂತಹ ಪ್ರತಿನಿಧಿಗಳು 5 ವರ್ಷದ ಅವಧಿಗೆ ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂತಹ ಮಾಹಿತಿ. ಈಗ 2ನೇ ಹಂತದಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಥವಾ ರಾಜ್ಯಸಭೆ ಬಹುಮುಖ್ಯವಾಗಿ ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ಗಳನ್ನು ಪ್ರತಿನಿಧಿಸುತ್ತದೆ. ಇದಲ್ಲದೆ ಇದರಲ್ಲಿ ಆಯ್ಕೆ ಆಗುವಂತಹ ಸದಸ್ಯರು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಆಧಾರದ ಮೇಲೆ ಆಯ್ಕೆ ಆಗ್ತಾರೆ. ಬಹಳ ಇಂಪಾರ್ಟೆಂಟ್ ಇದು. ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಆಧಾರದ ಮೇಲೆ ಆಯ್ಕೆ ಆಗುವಂತಹ ಪ್ರತಿನಿಧಿಗಳು ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಮತ್ತು ಈ ಒಂದು ರಾಜ್ಯಸಭೆಗೆ ಯಾವುದೇ ಅವಧಿ ಇರೋದಿಲ್ಲ. ಇದು ಪರ್ಮನೆಂಟ್ ಹೌಸ್ ಅಂತಲೇ ಕರೆಯಲಾಗುತ್ತೆ. ಬಹಳ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೋಬೇಕು. ಇದು ಯಾವತ್ತೂ ಡಿಸಾಲ್ವ್ ಆಗದೇ ಇರುವಂತಹ ಹೌಸ್. ಸೊ ಯಾವತ್ತೂ ಸಹ ಈ ಹೌಸ್ ಡಿಸಾಲ್ವ್ ಆಗೋದೇ ಇಲ್ಲ ಅನ್ನುವಂಥದ್ದು ಬಹುಮುಖ್ಯವಾಗಿ ನೀವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ನಮ್ಮ ಪಾರ್ಲಿಮೆಂಟ್ನ ಕರ್ತವ್ಯಗಳು ಏನು ಮತ್ತು ಅದರ ಅಧಿಕಾರಗಳು ಏನೇನಿದ್ದಾವೆ ಅನ್ನುವಂಥದ್ದು ನೋಡೋಣ. ಸೊ ಫಂಕ್ಷನ್ಸ್ ಮತ್ತು ಪವರ್ಸ್ ಏನೇನಿದ್ದಾವೆ ಪಾರ್ಲಿಮೆಂಟಿಗೆ ಸಂಬಂಧಿಸಿದಂತೆ ಅನ್ನುವಂತಹ ಚರ್ಚೆಯನ್ನು ಮುಂದಿನ ಹಂತದಲ್ಲಿ ಮಾಡೋಣ. ಈಗ ಮೊದಲನೆಯ ಕರ್ತವ್ಯ ಮತ್ತು ಅಧಿಕಾರದ ಬಗ್ಗೆ ಮಾತಾಡಿದಂತಹ ಸಂದರ್ಭದಲ್ಲಿ ನಾವು ಶಾಸಕಾಂಗವಾಗಿ ನೋಡೋಣ. ಲೆಜಿಸ್ಲೇಟಿವ್ ಪವರ್ಸ್ ಏನೇನಿದ್ದಾವೆ ನಮ್ಮ ಪಾರ್ಲಿಮೆಂಟಿಗೆ ಅನ್ನುವಂಥದ್ದು. ಸೊ ಲೆಜಿಸ್ಲೇಟಿವ್ ಆಗಿ ಮಾತಾಡಿದಂತಹ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಬಹುಮುಖ್ಯವಾಗಿ ಯೂನಿಯನ್ ಲಿಸ್ಟಿಗೆ ಸಂಬಂಧಿಸಿದಂತೆ ಏನೆಲ್ಲ ಪ್ರಾವಧಾನಗಳಿದಾವೋ ಅದರ ಮೇಲೆ ಕಾನೂನನ್ನು ಮಾಡುವಂತಹ ಅಧಿಕಾರವನ್ನು ಪಡ್ಕೊಂಡಿದೆ. ಈಗ ಭಾರತದ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತ ಕಾಣಿಸ್ಕೊಳ್ತೀವಿ. ಅದರಲ್ಲಿ ಯೂನಿಯನ್ ಲಿಸ್ಟಿಗೆ ಸಂಬಂಧಿಸಿದಂತೆ ಕಾನೂನು ಮಾಡಬೇಕು ಅಂತಂದರೆ ಕೇಂದ್ರ ಸರ್ಕಾರ, ಪಾರ್ಲಿಮೆಂಟ್ ಬಹುಮುಖ್ಯವಾಗಿ ಈ ಒಂದು ಪಾರ್ಲಿಮೆಂಟ್ನ ಸಹಾಯದೊಂದಿಗೆ ಮಾಡಲು ಸಾಧ್ಯ. 2ನೇ ಹಂತದಲ್ಲಿ ಹೇಳಿದೆ ಏನು, ಅಧಿವೇಶನದಲ್ಲಿ ಅಥವಾ ಸೆಷನ್ನಲ್ಲಿ ಪಾರ್ಲಿಮೆಂಟ್ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಆರ್ಟಿಕಲ್ 123ರ ಅಡಿಯಲ್ಲಿ ರಾಷ್ಟ್ರಪತಿಗಳಿಗೆ ಆರ್ಡಿನೆನ್ಸ್ ಮಾಡುವಂತಹ ಅಧಿಕಾರ ಇದೆ. ಈ ಆರ್ಡಿನೆನ್ಸು ಯಾವುದೇ ಸದನ ಮತ್ತೆ ಒಗ್ಗೂಡಿದಂತಹ ಸಂದರ್ಭದಲ್ಲಿ ಅಥವಾ ರೀಅಸೆಂಬಲ್ ಆದಂತಹ ಸಂದರ್ಭದಲ್ಲಿ 6 ವಾರದ ಒಳಗೆ ಆ ಒಂದು ಆರ್ಡಿನೆನ್ಸನ್ನು ಜಾರಿಗೆ ಅಥವಾ ಪಾಸ್ ಮಾಡಬೇಕಾಗಿರುತ್ತೆ ಪಾರ್ಲಿಮೆಂಟಲ್ಲಿ. ಸೊ
ಯಾರಾದರೂ ನಿಮಗೆ ಯಾವುದಾದ್ರೂ ಒಂದು ಹಂತದಲ್ಲಿ ಕಾನೂನನ್ನು ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಅದರ ಅತಿ ಹೆಚ್ಚು ಜೀವ ಎಷ್ಟು ಅವಧಿಯವರೆಗೆ ಇರುತ್ತೆ? ಯಾಕಂದರೆ ಪಾರ್ಲಿಮೆಂಟಲ್ಲಿ ಅಥವಾ ಸಂವಿಧಾನದಲ್ಲಿ ಇರುವಂಥದ್ದು 6 ತಿಂಗಳ ಒಳಗೆ ಸದನವು ಒಗ್ಗೂಡಬೇಕು ಅಥವಾ ಸದನವು ರೀಅಸೆಂಬಲ್ ಆಗಬೇಕು ಅಂತ ಹೇಳಲಾಗುತ್ತೆ. ಸೊ ಸಪೋಸ್ ಅಧಿವೇಶನ ಮುಗಿದ ತಕ್ಷಣವೇ ಆರ್ಡಿನೆನ್ಸ್ ಮಾಡಿದ್ದಾರೆ ಅಂತ ಇಟ್ಕೊಂಡ್ರೆ 6 ತಿಂಗಳು ಮತ್ತು 6 ವಾರಗಳ ಗಡುವು ಸಿಕ್ಕಿರುತ್ತೆ ಆ ಒಂದು ಆರ್ಡಿನೆನ್ಸನ್ನು ಬಿಲ್ಲಾಗಿ ಅಥವಾ ಆ ಒಂದು ಆರ್ಡಿನೆನ್ಸನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅನ್ನುವಂಥದ್ದು ಬಹುಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಸೊ ಆರ್ಡಿನೆನ್ಸ್ ತರಬೇಕು, ತಂದಂತಹ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ರೀಅಸೆಂಬಲ್ ಆದ 6 ವಾರದೊಳಗೆ ಅದನ್ನು ಪಾಸ್ ಮಾಡಬೇಕು, ಇಲ್ಲಾಂದರೆ ಕ್ಯಾನ್ಸಲ್ ಆಗಿ ಹೋಗುತ್ತೆ. ಇದಲ್ಲದೆ ಎಕ್ಸಿಕ್ಯೂಟಿವ್ ಮಾಡುವಂತಹ ಎಲ್ಲ ಕರ್ತವ್ಯಗಳನ್ನು ರಿವ್ಯೂ ಮಾಡುವಂತಹ ಅಧಿಕಾರವು ಪಾರ್ಲಿಮೆಂಟಿಗಿದೆ ಅನ್ನುವಂಥದ್ದು ಸಹ ಬಹುಮುಖ್ಯವಾಗಿ ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಓಕೆನಾ? ನೆಕ್ಸ್ಟ್, ಸೊ ಶಾಸಕಾಂಗವಾಗಿ ಏನೆಲ್ಲ ಅಧಿಕಾರಗಳು ಬಹುಮುಖ್ಯವಾಗಿ ಪಾರ್ಲಿಮೆಂಟ್ನ ಅಡಿಯಲ್ಲಿ ಇದ್ದಾವೆ ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ. 2ನೇ ಹಂತದಲ್ಲಿ ಕಾರ್ಯಾಂಗ, ಎಕ್ಸಿಕ್ಯೂಟಿವ್ ಸಂಬಂಧಿತವಾದಂತಹ ಅಧಿಕಾರಗಳು ಮತ್ತು ಕರ್ತವ್ಯಗಳ ಸಂಬಂಧಿತವಾದಂತಹ ಚರ್ಚೆಯನ್ನು ಮಾಡೋಣ. ಮೊದಲನೇ ಹಂತದಲ್ಲಿ ಎಕ್ಸಿಕ್ಯೂಟಿವನ್ನು ತೆಗೆದುಹಾಕುವಂತಹ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಹಾಗೂ ಆಲೋಚನೆ ಮಾಡಿದರೆ ನೋ ಕಾನ್ಫಿಡೆನ್ಸ್ ಮೂಲಕ ಮಾಡಬಹುದು ಅನ್ನುವಂಥದ್ದು ಬಹುಮುಖ್ಯವಾಗಿ ನಾವು ಪಾರ್ಲಿಮೆಂಟ್ನ ಅಧಿಕಾರವಾಗಿ ನೋಡಬಹುದು. 2ನೇ ಹಂತದಲ್ಲಿ ಎಕ್ಸಿಕ್ಯೂಟಿವ್ ಕಾರ್ಯಾಂಗವನ್ನು ನಾವು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಡಿಬೇಟ್ಸ್ ಮತ್ತು ಡಿಸ್ಕಷನ್ನ ಪ್ರಾವಧಾನವನ್ನು ಒದಗಿಸಲಾಗಿದೆ. ಆ ಒಂದು ಡಿಬೇಟ್ ಮತ್ತು ಡಿಸ್ಕಷನ್ನಿಂದನೇ ನಾವು ಎಕ್ಸಿಕ್ಯೂಟಿವನ್ನು ಕಂಟ್ರೋಲ್ ಮಾಡಲು ಸಾಧ್ಯ. 3ನೇ ಹಂತದಲ್ಲಿ ಈ ಒಂದು ಕಾರ್ಯಾಂಗದ ಕೆಲಸಗಳನ್ನು ಜವಾಬ್ದಾರಿಯುತವಾಗಿ ನಡೀತಾ ಇದೆಯಾ ಇಲ್ವಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಕಮಿಟಿಗಳನ್ನು ಸಹ ರಚನೆ ಮಾಡುವಂತಹ ಅಧಿಕಾರ ಮತ್ತು ಕರ್ತವ್ಯ ಪಾರ್ಲಿಮೆಂಟಿಗೆ ಒದಗಿಸಲಾಗಿದೆ ಅನ್ನುವಂಥದ್ದು ಬಹುಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತಹ ಮಾಹಿತಿ. ಮುಂದಿನ ಹಂತದಲ್ಲಿ ಇರುವಂತಹ ಕರ್ತವ್ಯ ಮತ್ತು ಅಧಿಕಾರಕ್ಕೆ ಪಾರ್ಲಿಮೆಂಟಿಗೆ ಸಂಬಂಧಿಸಿದಂತೆ ಮಾತಾಡಿದಾಗ ಜುಡಿಷಿಯರಿ ನ್ಯಾಯಾಂಗದ ವ್ಯವಸ್ಥೆಯೂ ಸಹ ಅಥವಾ ಜುಡಿಷಿಯಲ್ ವ್ಯವಸ್ಥೆ, ಜುಡಿಷಿಯಲ್ ಅಧಿಕಾರದ ಬಗ್ಗೆಯೂ ಮಾತಾಡೋಣ. ಮೊದಲನೇ ಹಂತದಲ್ಲಿ ಯಾವುದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳನ್ನಾಗಬಹುದು ಅಥವಾ ಉಪರಾಷ್ಟ್ರಪತಿಗಳನ್ನಾಗಿರಬಹುದು, ಇಲ್ಲ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಜಡ್ಜಸ್ಗಳಾಗಿರಬಹುದು, ಇಲ್ಲ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರಬಹುದು ಅಥವಾ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಗಿರಬಹುದು, ಇವರನ್ನು ತೆಗೆದುಹಾಕುವಂತಹ ಕರ್ತವ್ಯ ಮತ್ತು ಅಧಿಕಾರ ಬರೀ ಪಾರ್ಲಿಮೆಂಟಿಗೆ ಮಾತ್ರ ಇದೆ. ಸೊ ಇಂಪೀಚ್ಮೆಂಟ್ ಪ್ರೊಸೀಜರ್ ಅಲ್ಲಿಂದನೇ ಶುರುವಾಗಬೇಕು. ಮತ್ತು ಯಾವುದೇ ಹಂತದಲ್ಲಿ ಯಾರಾದರೂ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಯಾವುದಾದರೂ ತಪ್ಪುಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನು ಶಿಕ್ಷಿಸುವಂತಹ ಅಧಿಕಾರವು ಪಾರ್ಲಿಮೆಂಟಿಗಿದೆ. ತನ್ನ ಪ್ರಿವಿಲೇಜಸ್ಗಳನ್ನು ದುರುಪಯೋಗ ಪಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ವ್ಯವಸ್ಥೆಯನ್ನು ಪಾರ್ಲಿಮೆಂಟಿಗೆ ಒದಗಿಸಲಾಗಿದೆ ಅನ್ನುವಂಥದ್ದು ಸಹ ನೆನಪಿಟ್ಕೋಬೇಕು. ಹಾಗೆ ಮುಂದಿನ ಹಂತದಲ್ಲಿ ಸಾಂವಿಧಾನಿಕವಾಗಿ ಪಾರ್ಲಿಮೆಂಟಿಗೆ ಇರುವಂತಹ ಅಧಿಕಾರಗಳು ಮತ್ತು ಕರ್ತವ್ಯಗಳು ಏನು ಅನ್ನುವಂಥದ್ದನ್ನು ನೋಡಿದಾಗ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರ ದೇಶದಲ್ಲಿ ಬರೀ ಪಾರ್ಲಿಮೆಂಟಿಗೆ ಮಾತ್ರ ಇದೆಯೇ ಹೊರತು ಬೇರೆ ಯಾರಿಗೂ ಇಲ್ಲ ಅನ್ನುವಂಥದ್ದು ಸಹ ಬಹುಮುಖ್ಯವಾಗಿ ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಆರ್ಥಿಕವಾಗಿ ಅಂದರೆ ಫೈನಾನ್ಷಿಯಲ್ ಕರ್ತವ್ಯಗಳು ಮತ್ತು ಅಧಿಕಾರಗಳು ಏನಿದ್ದಾವೆ ಅನ್ನುವಂಥದ್ದನ್ನು ನೋಡಿದಾಗ ಮೊದಲನೇ ಹಂತದಲ್ಲಿ ಯಾವುದೇ ಬಜೆಟ್ ಅಥವಾ ಬಜೆಟನ್ನು ಮನ್ನಣೆ ಕೊಡುವಂತಹ ಅಧಿಕಾರ ಬರೀ ಪಾರ್ಲಿಮೆಂಟಿಗೆ ಮಾತ್ರ ಇದೆ. ಅದಲ್ಲದೆ ಏನೆಲ್ಲ ಸರ್ಕಾರ ಖರ್ಚುಗಳನ್ನು ಮಾಡ್ತಾ ಇದೆ ಅನ್ನುವಂತಹ ವಿಷಯಕ್ಕೂ ಸಂಬಂಧಿಸಿದಂತೆ 3 ಕಮಿಟಿಗಳ ಸಹಾಯದೊಂದಿಗೆ ಪಾರ್ಲಿಮೆಂಟ್ ಸರ್ಕಾರವನ್ನು ಜವಾಬ್ದಾರಿಯುತವಾಗಿ ಖರ್ಚುಗಳಿಗೆ ಸಂಬಂಧಿಸಿದಂತೆ ನಡೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ತನ್ನ ಹತೋಟಿಯಲ್ಲಿ ಇಟ್ಕೋಬಹುದು. ಹಾಗಾದರೆ ಆ 3 ಕಮಿಟಿಗಳು ಯಾವುವು? ಬಹಳ ಇಂಪಾರ್ಟೆಂಟು. ಮೊದಲನೇ ಹಂತದಲ್ಲಿ ಎಸ್ಟಿಮೇಟ್ಸ್ ಕಮಿಟಿ ಅಂತ ಹೇಳ್ತೀವಿ, 2ನೇ ಹಂತದಲ್ಲಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಹೇಳ್ತೀವಿ, 3ನೇ ಹಂತದಲ್ಲಿ ಇರುವಂತಹ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ ಅಂತಲೇ ಕರಿತೀವಿ. ಸೊ ಈ 3 ಕಮಿಟಿಗಳ ಸಹಾಯದೊಂದಿಗೆ ಪಾರ್ಲಿಮೆಂಟು ಭಾರತ ಸರ್ಕಾರ ಮಾಡ್ತಾ ಇರುವಂತಹ ಖರ್ಚುಗಳನ್ನು ನಿಗಾ ಇಡುವಂತಹ ಪ್ರಯತ್ನಗಳನ್ನು ಮಾಡುತ್ತೆ ಅನ್ನುವಂಥದ್ದು ಬಹುಮುಖ್ಯವಾಗಿ ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಪಾರ್ಲಿಮೆಂಟಿಗೆ ಚುನಾವಣೆಗೆ ಸಂಬಂಧಿಸಿದಂತೆ ಏನೇನೆಲ್ಲ ಅಧಿಕಾರಗಳು ಮತ್ತು ಕರ್ತವ್ಯಗಳು ಇದ್ದಾವೆ ಅನ್ನುವಂತಹ ಹೆಡ್ಡಿಂಗ್ನ ಅಡಿಯಲ್ಲಿ ನೋಡಿದಾಗ ಮೊದಲನೇ ಹಂತದಲ್ಲಿ ಪಾರ್ಲಿಮೆಂಟು ರಾಷ್ಟ್ರಪತಿಗಳನ್ನು ಮತ್ತು
ಉಪರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಅಧಿಕಾರ ಮತ್ತು ಕರ್ತವ್ಯಗಳನ್ನು ಪಡ್ಕೊಂಡಿರುತ್ತೆ. ಇದಲ್ಲದೆ ಲೋಕಸಭೆಯ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರನ್ನು ಆಯ್ಕೆ ಮಾಡುವಂತಹ ಅಧಿಕಾರವು ಪಾರ್ಲಿಮೆಂಟಿಗೆ ಒದಗಿಸಲಾಗಿರುವಂಥದ್ದು. ಇದಲ್ಲದೆ ರಾಜ್ಯಸಭೆಯಲ್ಲಿ ಡೆಪ್ಯೂಟಿ ಚೇರ್ಮನನ್ನು ಸಹ ಆಯ್ಕೆ ಮಾಡುವಂತಹ ಅಧಿಕಾರ ಪಾರ್ಲಿಮೆಂಟಿಗೆ ಒದಗಿಸಲಾಗಿದೆ ಅನ್ನುವಂಥದ್ದು. ಇದಲ್ಲದೆ ಇನ್ನಿತರ ಕರ್ತವ್ಯಗಳು ಮತ್ತು ಕಾರ್ಯಗಳು ಯಾವ್ಯಾವು ಅನ್ನುವಂತಹ ವಿಷಯಗಳನ್ನು ನಾವು ಮಿಸಲೇನಿಯಸ್ ಹೆಡ್ಡಿಂಗ್ನ ಅಡಿಯಲ್ಲಿ ಓದೋಣ. ಮಿಸಲೇನಿಯಸ್ ಹೆಡ್ಡಿಂಗ್ನ ಅಡಿಯಲ್ಲಿ ನೋಡಿದಾಗ ಮೊದಲನೇ ಹಂತದಲ್ಲಿ ದೇಶದಲ್ಲಿ ಎಮರ್ಜೆನ್ಸಿ ಪ್ರಾವಿಷನ್ಸ್ಗಳು ಬಹುಮುಖ್ಯವಾಗಿ ಯಾವುದಾದರೂ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಒದಗಿಸಲಾಗಿದೆ. ಅದರಲ್ಲಿ ಬಹುಮುಖ್ಯವಾಗಿ ಸ್ಟೇಟ್ ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ ಮತ್ತು ಫೈನಾನ್ಷಿಯಲ್ ಎಮರ್ಜೆನ್ಸಿ ಅನ್ನುವಂತಹ 3 ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಸಂವಿಧಾನದಲ್ಲಿ ಇರುವಂತಹ ಪ್ರಾವಧಾನಗಳು. ಇವುಗಳನ್ನು ಸಹ ಮನ್ನಣೆ ಕೊಡುವಂಥದ್ದು ಪಾರ್ಲಿಮೆಂಟಿಗೆ ಮಾತ್ರ ಅಧಿಕಾರವಿರುವಂಥದ್ದು. ಎರಡನೇ ಹಂತದಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್. ಈಗ ಕರ್ನಾಟಕದಲ್ಲಿ ನಾವು ಬಹುಮುಖ್ಯವಾಗಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ಗಳನ್ನು ಕಾಣಿಸ್ಕೊಳ್ತೀವಿ. ಸೊ ದೇಶದಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಅವಶ್ಯಕತೆ ಇದೆಯೋ ಅದನ್ನು ಕ್ರಿಯೇಟ್ ಅಥವಾ ಸೃಷ್ಟಿಸುವಂಥದ್ದು ಅಥವಾ ಅಬಾಲಿಷ್ ಮಾಡುವಂತಹ ಅಧಿಕಾರವು ಪಾರ್ಲಿಮೆಂಟಿಗಿದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದಲ್ಲದೆ ಯಾವುದೇ ರಾಜ್ಯದ ಸೀಮೆ ಅಥವಾ ಎಷ್ಟು ಏರಿಯಾ ಇದೆಯೋ ಅದರಲ್ಲಿ ಬದಲಾವಣೆ ಅಥವಾ ಹೆಸರಿನಲ್ಲಿ ಬದಲಾವಣೆ ಮಾಡುವಂತಹ ಅಧಿಕಾರವು ಪಾರ್ಲಿಮೆಂಟಿಗಿದೆ. ಬಹಳ ಇಂಪಾರ್ಟೆಂಟ್. ಈಗ ಉದಾಹರಣೆಗೆ ಕರ್ನಾಟಕದ ಹೆಸರನ್ನು ಕಲ್ಯಾಣ ಕರ್ನಾಟಕ ಮಾಡಬೇಕು ಅಂತಂದರೆ ಅದನ್ನು ಕೇಂದ್ರ ಸರ್ಕಾರ ಮಾಡಲು ಸಾಧ್ಯವೇ ಹೊರತು ರಾಜ್ಯ ಸರ್ಕಾರ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಬಹುಮುಖ್ಯವಾಗಿ ನೆನಪಿಟ್ಕೋಬೇಕು. ಹಾಗೂ ಮುಂದಿನ ಕರ್ತವ್ಯ ಮತ್ತು ಅಧಿಕಾರಗಳಿಗೆ ಸಂಬಂಧಿಸಿದಂತೆ ಮಾತಾಡಿದಾಗ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರಗಳು ಪವರ್ಸ್ಗಳ ಸಂಬಂಧಿತವಾಗಿ ಇರುವಂತಹ ಪ್ರಾವಧಾನವು ಆರ್ಟಿಕಲ್ 138ರ ಅಡಿಯಲ್ಲಿ ಕೊಡಲಾಗಿದೆ. ಈ ಆರ್ಟಿಕಲ್ 138ರ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇರುವಂತಹ ಅಧಿಕಾರಗಳಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಲು ಪ್ರಯತ್ನಿಸುವಂತಹದ್ದು ಏನಾದರೂ ಇದ್ದರೆ ಅದನ್ನು ಪಾರ್ಲಿಮೆಂಟೇ ಮಾಡಿಕೊಡಬೇಕಾಗುತ್ತೆ ಅನ್ನುವಂಥದ್ದು ಸಹ ಬಹುಮುಖ್ಯವಾಗಿ ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಪಾರ್ಲಿಮೆಂಟ್ ಅಧಿಕಾರಗಳು ಮತ್ತು ಕರ್ತವ್ಯಗಳನ್ನು ನಾವು ನೋಡಿದ್ವಿ. ಈ ಪಾರ್ಲಿಮೆಂಟ್ನ ಅಧಿಕಾರಗಳು ಮತ್ತು ಕರ್ತವ್ಯಗಳನ್ನು ನಾವು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಚಿತ್ರೀಕರಣದ ಮಟ್ಟದಲ್ಲಿ 3 ವಿಂಗಡೆ ಅಥವಾ 3 ಪ್ರಮುಖವಾದಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಹೇಳಬಹುದು. ಮೊದಲನೇದು ಕಾನೂನು ಮಾಡುವಂಥದ್ದು, ಎರಡನೇದು ಸಾಮಾನ್ಯ ಜನರ ಅಥವಾ ನಾಗರಿಕರ ಆಸಕ್ತಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ವಿಷಯಗಳನ್ನು ಚರ್ಚೆ ಮಾಡುವಂಥದ್ದಾಗಿರಬಹುದು, ಇಲ್ಲ ಕಾರ್ಯಾಂಗವನ್ನು ಅಥವಾ ಎಕ್ಸಿಕ್ಯೂಟಿವನ್ನು ದೇಶದ ಜನರಿಗೆ ಅಕೌಂಟಬಲ್ ಮಾಡುವಂತಹ ಜವಾಬ್ದಾರಿಯು ಈ ಒಂದು ಪಾರ್ಲಿಮೆಂಟ್ ಪಡ್ಕೊಂಡಿರುತ್ತೆ ಅನ್ನುವಂಥದ್ದು ಬಹುಮುಖ್ಯವಾಗಿ ಇಲ್ಲಿ ನೆನಪಿಟ್ಕೋಬೇಕಾಗಿರುವಂತಹ ಮಾಹಿತಿ. ಸೊ ಪಾರ್ಲಿಮೆಂಟ್ 3 ವಿಶೇಷವಾದಂತಹ ಉದ್ದೇಶಗಳಿಂದ ಕೆಲಸ ಮಾಡುತ್ತೆ. ಒಂದು ಕಾನೂನನ್ನು ಮಾಡೋದು, ಎರಡನೇದು ನಾಗರಿಕರ ಹಿತಾಸಕ್ತಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಚರ್ಚೆ ಮಾಡುವಂಥದ್ದು, ಮೂರನೇ ಹಂತದಲ್ಲಿ ಕಾರ್ಯಾಂಗದ ಜವಾಬ್ದಾರಿ ಎಕ್ಸಿಕ್ಯೂಟಿವ್ ರೆಸ್ಪಾನ್ಸಿಬಿಲಿಟಿಯನ್ನು ಜನರ ಕಡೆಗೆ ತೋರಿಸ್ಕೊಳ್ಳುವಂಥದ್ದು ಅದರ ಮೂಲ ಉದ್ದೇಶವಾಗಿರುತ್ತೆ. ಇಷ್ಟೆಲ್ಲ ವ್ಯವಸ್ಥೆ ಮತ್ತು ಅಧಿಕಾರಗಳು ಕರ್ತವ್ಯಗಳನ್ನು ಪಡ್ಕೊಂಡಿರುವಂತಹ ಪಾರ್ಲಿಮೆಂಟ್ ಒಂದಿಷ್ಟು ವಿಷಯಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಹಾಗಾದರೆ ಅವೆಲ್ಲ ಏನೇನು ಸಮಸ್ಯೆಗಳು ಅನ್ನುವಂಥದ್ದನ್ನು ಪಟ್ಟಿ ಮಾಡೋಣ. ಈಗ ಮೊದಲನೇ ಸಮಸ್ಯೆಯಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಬಹುಮುಖ್ಯವಾಗಿ ನಾನು ಹೇಳಿದೆ, ಯಾಕಂದರೆ ಕಾನೂನು ಮಾಡೋದಾಗಿರಬಹುದು ಅಥವಾ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡೋದಾಗಿರ್ಬೋದು. ಫಸ್ಟ್ ಕುತ್ಕೋಬೇಕಲ್ಲ, ಎಲ್ಲರೂ ಕುತ್ಕೊಂಡಾಗಲೇ ಅದರ ಬಗ್ಗೆ ಚರ್ಚೆ ಆಗೋಕ್ಕೆ ಸಾಧ್ಯ. ಆದರೆ ಆ ಕುತ್ಕೊಳ್ಳುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ 1950ರಲ್ಲಿ ಪಾರ್ಲಿಮೆಂಟ್ ಅಥವಾ 50ರ ದಶಕದಲ್ಲಿ ಪಾರ್ಲಿಮೆಂಟು ಪ್ರತಿ ವರ್ಷಕ್ಕೆ ಸುಮಾರು 120 ದಿನಗಳ ಕಾಲ ಕೂತ್ಕೊತಾ ಇದ್ರು ಚರ್ಚೆ ಮಾಡೋದಕ್ಕೆ. ಆದರೆ ಇವತ್ತಿನ ದಿನಗಳಲ್ಲಿ ಅದು ಕೆಳಗಿಳಿದು 70 ದಿನ ಆಗಿದೆ. ಪ್ರತಿ ವರ್ಷಕ್ಕೆ 70 ದಿನ ಪ್ರತಿ ವರ್ಷಕ್ಕೆ ಭೇಟಿ ಆಗ್ತಾ ಇರುವಂತಹ ಸಂಖ್ಯೆಯನ್ನು ನೋಡಿದಾಗ 130 ಕೋಟಿಗಿಂತಲೂ ಹೆಚ್ಚಿನ ಜನಸಂಖ್ಯೆಯ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಇದು ಬಹಳ ಬೇಜಾರಾಗುವಂತಹ ಸಂಗತಿ. ಎರಡನೇ ಹಂತದಲ್ಲಿ ಸರಿ ಕುತ್ಕೊಳ್ಳೋಣ ಅಂತ ಡಿಸೈಡ್ ಆದಮೇಲೆ ಬರೋರ್ದು ಇಂಪಾರ್ಟೆಂಟು. ಕೆಲವೊಬ್ರು ಬರ್ತಾರೆ, ಕೆಲವೊಬ್ರು ಬರಲ್ಲ, ರಜಾ ಹಾಕೊಂಡು ಓಡಾಡ್ತಿರ್ತಾರೆ ಬಂಕ್ ಹೊಡ್ಕೊಂಡು. ಹಂಗೆ ನೋಡಿದರೆ ಲೋಕಸಭೆಯಲ್ಲಿ ನಾವು ಸರಿಸುಮಾರು 71% ಅಡ್ಮಿಷನ್ ಅಥವಾ ಅಟೆಂಡೆನ್ಸನ್ನು ನೋಡ್ತಾ ಇದ್ದೀವಿ.
ಹಾಗೆ ರಾಜ್ಯಸಭೆಯಲ್ಲಿ 74% ಅಟೆಂಡೆನ್ಸನ್ನು ನೋಡ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಲ್ಲಿ ನಾವು 75% ಅಟೆಂಡೆನ್ಸ್ ಮ್ಯಾಂಡೇಟರಿ ಮಾಡ್ತೀವಿ ಮಕ್ಕಳಿಗೆ. ಆದರೆ ನಮ್ಮ ದೇಶದ ನಾಯಕರಿಗೆ ಈ ಒಂದು ಯಾವುದೇ ಗಡುವು ಇಲ್ಲದೆ ಇರುವಂಥದ್ದು ದುರ್ದಯಕರವಾದ ಸಂಗತಿ. ಅದು ಹಂಗೆ ನೋಡ್ಕೊಂಡ್ರೆ ಸ್ಟೂಡೆಂಟ್ಸ್ಗಿನ್ನ ಭಾಳ ಜವಾಬ್ದಾರಿಯುತವಾಗಿ ಇವ್ರು ಕೆಲಸ ಮಾಡಬೇಕು, ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಕೇಳೋರು ಯಾರು ಇಲ್ಲ. ಇರಲಿ. ನೆಕ್ಸ್ಟ್, ಮುಂದಿನ ಹಂತದಲ್ಲಿ ನಾನು ಹೇಳಿದೆ ಎಕ್ಸಿಕ್ಯೂಟಿವ್ ಅಥವಾ ಕಾರ್ಯಾಂಗವನ್ನು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದೆಯಲ್ಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಕಮಿಟಿಗಳನ್ನು ರಚನೆ ಮಾಡಲಾಗುತ್ತೆ ಅಂತ. ಈ ಕಮಿಟಿಗಳು ಯಾವಾಗ ಉಪಯೋಗ ಆಗ್ತವೆ ಅಂತಂದರೆ, ಯಾವುದಾದ್ರೂ ಕಾನೂನನ್ನು ತರುವಂತಹ ಸಂದರ್ಭದಲ್ಲಿ ಬಿಲ್ಲು ಅವರಿಗೆ ರೆಫರ್ ಮಾಡೋದಕ್ಕೆ ಕೊಟ್ಟಂತಹ ಸಂದರ್ಭದಲ್ಲಿ. ಆದರೆ 15ನೇ ಲೋಕಸಭೆಯಲ್ಲಿ ಬರೀ 71% ಬಿಲ್ಲುಗಳು, 16ನೇ ಲೋಕಸಭೆಯಲ್ಲಿ ಬರೀ 27% ಬಿಲ್ಲುಗಳನ್ನು ಕಮಿಟಿಗೆ ಕೊಟ್ಟಿರುವಂಥದ್ದನ್ನು ನೋಡಿದರೆ ಅತಿ ಹೆಚ್ಚು ಬಿಲ್ಗಳು ರೆಫರ್ ಆಗ್ತಾನೇ ಇಲ್ಲ ಅನ್ನುವಂಥದ್ದು ನಮಗೆ ಇಲ್ಲಿ ಎದುರಾಗುವಂಥದ್ದು. ಮತ್ತು ಒಂದು ವೇಳೆ ಕಮಿಟಿಗಾದರೂ ನಾವು ಯಾವುದೇ ರೆಫರೆನ್ಸಿಗೆ ಕೊಡ್ತಿಲ್ಲ, ಬಟ್ ಪಾರ್ಲಿಮೆಂಟಲ್ಲಾದರೂ ಅದು ಡಿಸ್ಕಸ್ ಆಗ್ತಾಯಿತಾ ಅನ್ನುವಂತಹ ಪ್ರಶ್ನೆ ಎದುರಿಸಿದಾಗ ಸರಿಸುಮಾರು 76% ಬಿಲ್ಗಳು ಯಾವುದೇ ಡಿಸ್ಕಷನ್ ಇಲ್ಲದೆ, ಯಾವುದೇ ಚರ್ಚೆ ಇಲ್ಲದೆ ಪಾಸಾಗಿ ಹೋಗ್ತಿದ್ದಾವೆ. ಚರ್ಚೆನೇ ಆಗ್ತಾ ಇಲ್ಲ, ಸರಿ ಏನು ತಪ್ಪೇನು ಅನ್ನುವಂಥದ್ದು. ಯಾರಿಗೇನು ಮನಸ್ಸೋ ಸರ್ಕಾರದ ಒಂದು ಇಷ್ಟಕ್ಕೆ ತಕ್ಕಂಗೆ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಪಾರ್ಲಿಮೆಂಟ್ನ ಏನು ಉದ್ದೇಶ ಇತ್ತೋ ಅದು ವೀಕ್ ಮಾಡ್ತಾ ಇರುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಇದಲ್ಲದೆ ಬಹುಮುಖ್ಯವಾಗಿ ಸ್ಪೀಕರ್ ಬಹಳಷ್ಟು ಸರಿ ದೇಶದಲ್ಲಿ ಸ್ಪೀಕರ್ ಯಾವ ಸರ್ಕಾರ ಅಥವಾ ಆಪೋಸಿಷನ್ ಪಾರ್ಟಿಯಿಂದ ಆಗಿರುತ್ತಾರೆ, ಅದೇ ರೀತಿಯಲ್ಲಿ ಅಲ್ಲ, ಸ್ಪೀಕರ್ ಯೂಶಲಿ ಯಾರು ಸರ್ಕಾರವನ್ನು ರಚನೆ ಮಾಡಿರ್ತಾರೋ ಅವ್ರ ಕಡೆಯಿಂದ ಆಗಿರ್ತಾರೆ, ಡೆಪ್ಯೂಟಿ ಸ್ಪೀಕರು ಆಪೋಸಿಷನ್ ಪಾರ್ಟಿಯಿಂದ ಇರ್ತಾರೆ. ಇದಕ್ಕೇನು ರೂಲ್ ಇಲ್ಲ, ಬಟ್ ಇದನ್ನು ಒಂದು ರೀತಿಯಾಗಿ ಕಸ್ಟಮರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಸರ್ಕಾರದ ವತಿಯಿಂದ ಆದಂತಹ ಸ್ಪೀಕರ್ ಸರ್ಕಾರದ ಒಂದಿಷ್ಟು ಪರವಾಗಿ ಮಾಡುವಂತಹ ಕೆಲಸಗಳನ್ನು ಕಾಣಿಸ್ಕೊಳ್ತೀವಿ. ಅದೇ ರೀತಿಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಕುಂತಾಗ ಅಪೋಸಿಷನ್ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಇದು ಒಂದು ರೀತಿಯಾಗಿ ಎಲ್ಲಿ ನ್ಯೂಟ್ರಲ್ ಆಗಿರುವಂತಹ ಪೊಸಿಷನ್ ಅದಾಗಿದೆಯೋ ಈ ರೀತಿಯ ಒಂದು ಪದ್ಧತಿ ನಾವು ಅನುಸರಿಸ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಅಲ್ಲಿ ಎದುರಾಗುತ್ತೆ. ಇದಲ್ಲದೆ ಇವೆಲ್ಲ ಸಮಸ್ಯೆಗಳಿಂದಾಗಿ ಪಾರ್ಲಿಮೆಂಟ್ ಮಾಡಬೇಕಾಗಿರುವಂತಹ ಕೆಲಸಗಳಲ್ಲಿ ಬಹಳಷ್ಟು ಲೋಪದೋಷಗಳನ್ನು ನಾವು ಕಾಣಿಸ್ಕೊಳ್ತಾ ಇದ್ದೀವಿ. ಈಗ ಆ ಲೋಪದೋಷಗಳು ಇದ್ದಾವೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಒಂದು ಏನಾದರೂ ಸರಿಯಾದ ಉತ್ತರ ಕಾಣಿಸ್ಕೊಳ್ಳೇಬೇಕಲ್ಲ. ಹಾಗಾದರೆ ಆ ಸಂದರ್ಭದಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಮಧ್ಯಸ್ಥಿಕೆ ಮಾಡ್ತಾ ಇರುವಂತಹ ಸನ್ನಿವೇಶಗಳನ್ನು ನೋಡ್ತೀವಿ. ಅದನ್ನೇ ನಾವು ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ಕರಿತೀವಿ. ಎಲ್ಲಿ ಪಾರ್ಲಿಮೆಂಟ್ ಜವಾಬ್ದಾರಿಯುತವಾಗಿ ಕೆಲಸ ಮಾಡಲು ಸಾಧ್ಯವಾಗೋದಿಲ್ವೋ ಅಲ್ಲಿ ಗ್ಯಾಪ್ ಏನು ಜನರೇಟ್ ಆಗಿರುತ್ತೋ ಆ ಗ್ಯಾಪನ್ನು ಫುಲ್ಫಿಲ್ ಮಾಡೋದಕ್ಕೆ ನ್ಯಾಯಾಂಗ ವ್ಯವಸ್ಥೆಯು ಮುಂದಾಗ್ತಾ ಇರುವಂತಹ ಸನ್ನಿವೇಶಗಳನ್ನು ಎದುರಿಸ್ತಾ ಇರುವಂಥದ್ದು ಒಂದು ದುರ್ದಾಯಕರವಾದ ಸಂಗತಿ. ಯಾಕಂದರೆ ಸಪ್ರೇಷನ್ ಆಫ್ ಪವರ್ಸು ಮತ್ತು ಎಲ್ಲ ಅಂಗಗಳು ತಾನಾಗಿ ಈ ದೇಶದ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ಪಡ್ಕೊಂಡಿರ್ತವೆ. ಬಟ್ ಅದರಲ್ಲಿ ಆಗುವಂತಹ ವ್ಯತ್ಯಾಸಗಳು ಬಹುಮುಖ್ಯವಾಗಿ ಯಾವ ಕಾರಣದಿಂದಾಗಿ ಆ ಸಂಸ್ಥೆಗಳನ್ನು ಅಥವಾ ಇನ್ಸ್ಟಿಟ್ಯೂಷನ್ಸನ್ನು ಜಾರಿಗೆ ತರಲಾಗಿತ್ತೋ ಅದರ ಉದ್ದೇಶ ಸಡಿಲಿಕೆ ಆಗುವಂಥದ್ದು ಒಂದಿಷ್ಟು ಬೇಜಾರಾಗುವಂತಹ ಸಂಗತಿಯಾಗಿರ್ತದೆ. ಹಾಗೆ ಮುಂದಿನ ಹಂತದಲ್ಲಿ ಬಹುಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿರುವಂಥದ್ದು ಏನು ಮಾಡಬೇಕು. ಈಗ ಪಾರ್ಲಿಮೆಂಟ್ನಲ್ಲಿ ಇವೆಲ್ಲ ಸಮಸ್ಯೆಗಳಿದ್ದಾವೆ, ಅದರಿಂದ ಪಾರ್ಲಿಮೆಂಟ್ ಏನು ಕೆಲಸವನ್ನು ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಅನ್ನುವಂಥದ್ದು ಗೊತ್ತಾಯಿತು. ಹಾಗಾದರೆ ಅದನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಮಾಡಬಹುದಾದಂತಹ ಪ್ರಯತ್ನಗಳು ಏನು ಅನ್ನುವಂಥದ್ದನ್ನು ನೋಡಿದಾಗ ಮೊದಲನೇ ಹಂತದಲ್ಲಿ ಪ್ರೀ ಲೆಜಿಸ್ಲೇಟಿವ್ ಸ್ಕ್ರೂಟಿನಿ ಅಂತ ಅಂತೀವಿ. ಯಾವುದೇ ಕಾನೂನು ಜಾರಿಗೆ ಬರುವಂತಹ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ಜನರ ಎದುರಿಗೆ ಆ ಒಂದು ಕಾನೂನಿಗೆ ಸಂಬಂಧಿಸಿದಂತೆ ಬಿಲ್ಲನ್ನು ಚರ್ಚೆಗೆ ಇಡಬೇಕು. ಆವಾಗ ಜನ ಹಾಗೂ ವಿಪಕ್ಷದವರು ಎಲ್ಲರೂ ಸಮ್ಮತರಾಗಿ ಆ ಕಾನೂನು ಈ ದೇಶಕ್ಕೆ ಉಳಿತಾಗಿದೆಯಾ ಅನ್ನುವಂತಹ ಒಂದು ಒಪ್ಪಂದಕ್ಕೆ ಬಂದ ಮೇಲೆ ಅದನ್ನು ಜಾರಿಗೆ ತರುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಎರಡನೇ ಹಂತದಲ್ಲಿ ಆಪೋಸಿಷನ್ ಡೇಸ್ ಅಂತಂದರೆ ವಿಪಕ್ಷದವರಿಗೂ ಒಂದಿಷ್ಟು ಅಧಿಕಾರ ಒದಗಿಸುವಂತಹ ಒಂದು ಪ್ರಯತ್ನ ಇದೆ. ಈಗ ಬ್ರಿಟನ್ನಲ್ಲೆಲ್ಲ ಅಥವಾ ಯು ಕೆ ಅಲ್ಲೆಲ್ಲ ಹೆಂಗೈತಂದರೆ 100 ದಿನದಲ್ಲಿ 20 ದಿನ ನಡೆಯುವಂತಹ ಕೆಲಸಗಳು ಪಾರ್ಲಿಮೆಂಟಿಗೆ ಅಥವಾ ಪಾರ್ಲಿಮೆಂಟಲ್ಲಿ ಅಜೆಂಡಾ ಉದ್ದೇಶ ಏನು ಸೆಟ್ ಮಾಡಬೇಕಾಗಿರುತ್ತೋ ಅದನ್ನು ವಿಪಕ್ಷದವ್ರು ಮಾಡ್ತಾರೆ. ಪ್ರತಿ ಸರಿ ಸರ್ಕಾರದಲ್ಲಿರುವಂಥವ್ರೇ ಮಾಡ್ತಂತ ಕುಂತ್ರೆ ಅವ್ರಿಗೆ ಅನುಕೂಲ ಇರೋದನ್ನು ಮಾಡ್ಕೊಳ್ತಾರೆ. ವಿಪಕ್ಷದವ್ರು ಬಂದಾಗ ಒಂಚೂರು ಹೆದರಿಕೆ, ಬಿಸಿ ಹಚ್ಚುವಂತಹ ಕೆಲಸಗಳು ಅಥವಾ ಬೆಂಕಿ ಹಚ್ಚೋ ಕೆಲಸ ಆದರೂ ಮಾಡ್ತಾರೆ. ಆವಾಗಾದರೂ ಸ್ವಲ್ಪ ಹೆದರ್ಕಂತಾರೆ ಎದುರುಗಡೆಯವರು. ಆಟೋಮೆಟಿಕಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇಲ್ಲ ಅಂದರೆ ಯಾರೂ ಹೆದರಲ್ಲ. ಈಗ ಉದಾಹರಣೆಗೆ ನಿಮಗೆ ಮಾಸ್ ಕಾರ್ಡ್ ಕೊಟ್ಟ ಮೇಲೆ ನೀವು ಅದನ್ನು ತಂದೆ ತಾಯಿಯರ ಹತ್ರ ಸೈನ್ ಮಾಡಿಸ್ಕೊಂಬಾ ಅಂತ ಹೇಳಿಲ್ಲ ಅಂದರೆ ಯಾವನೂ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ತಂದೆ ತಾಯಿಯರ ಹತ್ರ ಸೈನ್ ಮಾಡಿಸ್ಕೊಂಬಾ ಅಂದಾಗಲೇ ಎಲ್ಲರಿಗೂ ಚಡ್ಡಿ ಹರಿಯುತ್ತೆ.
ಆ ಕಾರಣದಿಂದಾಗಿ ಬಹಳಷ್ಟು ಸರಿ ವಿದ್ಯಾರ್ಥಿಗಳು ಅವರೇ ಫೋರ್ಜರಿ ಮಾಡೋದು ಪ್ರಯತ್ನ ಪಡ್ತಾರೆ. ಬಟ್ ಅದು ಸೆಕೆಂಡರಿ. ಬಟ್ ಭಯ ಹುಟ್ಟಿಸುವಂಥದ್ದು ಬಹಳ ಅವಶ್ಯಕವಿರುತ್ತೆ. ಇದಲ್ಲದೆ ವರ್ಚುವಲ್ ಮೀಟಿಂಗ್ಸನ್ನು ನಡೆಸಬೇಕು. ಈಗ ಹೇಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೀಟಿಂಗ್ಸ್ಗಳು ಅಂದರೆ ಬರೀ ಕಾನ್ಫರೆನ್ಸ್ ರೂಮಲ್ಲಿ ಕೂತ್ಕೊಂಡು ಮಾಡೋದಲ್ಲ, ಬರೀ ದೆಹಲಿಯಲ್ಲೇ ನಡೆಸಬೇಕು ಅಂತಲೂ ಇಲ್ಲ. ಒಂದು ವೇಳೆ ಎಲ್ಲ ಸದಸ್ಯರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಅವಾಗ ಆನ್ಲೈನ್ ಮೀಟಿಂಗ್ಗಳನ್ನು ಮಾಡಿ ದೇಶದ ಆಗುಹೋಗುಗಳ ವ್ಯವಸ್ಥೆಯ ಸಂಬಂಧಿತವಾದಂತಹ ಚರ್ಚೆ ಮಾಡಿದಾಗ ಪಾರ್ಲಿಮೆಂಟರಿ ವ್ಯವಸ್ಥೆಯನ್ನು ಇನ್ನೂ ಸದೃಢಗೊಳಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಸೊ ಹಾಗಾದರೆ ಇಡೀ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಬಹಳಷ್ಟು ವಿವಿಧಾಂಶಗಳು ಈ ಒಂದು ಪಾರ್ಲಿಮೆಂಟಿಗೆ ಸಂಬಂಧಿಸಿದಂತೆ ಅರ್ಥ ಆಗಿದ್ದಾವೆ. ಸೊ ಒಟ್ಟಾರೆ ಅಂತ್ಯದಲ್ಲಿ ತಿಳ್ಕೊಬೇಕಾಗಿರುವಂಥದ್ದು, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ದೇವಸ್ಥಾನ ಅಂತ ಅನ್ಕೊಂಡ್ರೆ ಆ ದೇವಸ್ಥಾನದ ಅತ್ಯುತ್ತಮವಾಗಿ ಅಥವಾ ಆ ಒಂದು ದೇವಸ್ಥಾನವನ್ನು ನಾವು ಪಾರ್ಲಿಮೆಂಟ್ನಲ್ಲಿ ಕಾಣಿಸ್ಕೊಳ್ತೀವಿ. ಸೊ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇವಸ್ಥಾನವೇ ಪಾರ್ಲಿಮೆಂಟ್ ಆಗಿರುತ್ತೆ. ಆ ದೇವಸ್ಥಾನವನ್ನು ಶುಚಿಯಾಗಿ ಡಿಸಿಪ್ಲಿನ್ ಆಗಿ ನಡೆಸ್ಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುವಂಥದ್ದು. ಇದಲ್ಲದೆ ಬಹುಮುಖ್ಯವಾಗಿ ಪಾರ್ಲಿಮೆಂಟು ಎಕ್ಸಿಕ್ಯೂಟಿವ್ ಕಾರ್ಯಾಂಗವಾಗಿ ಕೆಲಸ ಮಾಡಬಾರದು. ಜನರಿಗೋಸ್ಕರ ಆಯ್ಕೆ ಆಗಿರುವಂತಹ ಅಧಿಕಾರಿಗಳು ಅಥವಾ ನಾಯಕರು ಜನರ ಪರವಾಗಿ ಕೆಲಸ ಮಾಡಬೇಕೇ ಹೊರತು ಒಂದು ಸರ್ಕಾರಿ ನೌಕರದಾರರ ಥರ ಕೆಲಸ ಮಾಡಬಾರ್ದು ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಸಂವಿಧಾನವನ್ನು ಕಾಪಾಡುವಂಥದ್ದು ಮತ್ತು ಸಂವಿಧಾನ ಯಾವ ಒಂದು ಉದ್ದೇಶದೊಂದಿಗೆ ತರಲಾಗಿತ್ತು ಆ ಉದ್ದೇಶಗಳನ್ನು ನಡೆಸ್ಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ ಅನ್ನುವಂಥದ್ದು ಬಹುಮುಖ್ಯವಾಗಿ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸಂಚಿಕೆಯಲ್ಲಿ ಬಹುಮುಖ್ಯವಾಗಿ ಪಾರ್ಲಿಮೆಂಟಿಗೆ ಸಂಬಂಧಿಸಿದಂತೆ ವಿಷಯಗಳನ್ನು ತಿಳ್ಕೋಬೇಕಾಗಿರುವಂತಹ ಮಾಹಿತಿಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೊಸ ವಿಷಯಗಳನ್ನು ಹೊಸ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.